ಪುನಃ ನನ್ನ ಕಡೆ ತಿರುಗಿಕೋ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅಂದ್ರೆ ಪುನಃ ತಿರುಗಿಕೋ ಅಂತಂದ್ರೆ ನಮ್ಮಲ್ಲಿ ಏನಿದೆಯೋ ಪ್ರಾಬ್ಲಮ್ ಅಂತ ನಾವೇ ಪರೀಕ್ಷೆ ಮಾಡ್ಕೋಬೇಕು. ನಮ್ಮ ಹೃದಯದಲ್ಲಿ ಏನಮ್ಮ ಕರೆಕ್ಟಾ? ನಮ್ಮ ಹೃದಯದಲ್ಲಿ ಯಾಕೆ ದೇವರು ನಮ್ಗೆ ಈ ತರ ಹೇಳ್ತಾ ಇದಾರೆ ಪುನಃ ತಿರ್ಕೋ ಅಂತ? ಅವತ್ತು ಜಕ್ಕರನಿಗೆ ಹೇಳ್ತಾ ಇದಾರೆ, ಇವತ್ತು ನಮಗೂ ಹೇಳ್ತಾ ಇದಾರೆ. ಹಲ್ಲೆಲೂಯಾ. ಯಾಕೆ ಜಕ್ಕರನಿಗೆ ದೇವ್ರ ಮಗನಂತಾನೆ? ಯಾಕೆ ಪುನಃ ತಿರುಗಿ ನೋಡ್ತಾರೆ? ನಾವು ದಾರಿ ತಪ್ಪಿ ಹೋಗ್ತಾ ಇದೀವಿ ಅಂತ ನಮ್ಗಿಂತ ಮುಂಚಿನ ದೇವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಂತೆ? ನಾವು ದಾರಿ ತಪ್ಪಿ ಹೋಗ್ತಾ ಇದೀವಿ ಅಂದ್ಬಿಟ್ಟು ದೇವರಿಗೆ ಗೊತ್ತಿದೆ. ಅದಕ್ಕೆ ಹೇಳ್ತಾ ಇದಾರೆ ದೇವರು ನಮ್ಮನ್ನ ನೋಡಿ. ಹಲ್ಲೆಲೂಯಾ. ಪುನಃ ನನ್ನ ಕಡೆ ತಿರುಗಿಕೋ ಅಂತ ಹೇಳ್ತಾ ಇದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಎಷ್ಟು ಜನ ತಿರುಗಿ ಮತ್ತೆ ದೇವರನ್ನ ತಿರುಗಿ ನೋಡಕ್ ಇಷ್ಟಪಡ್ತೀರಾ? ಮತ್ತೆ ದೇವರ ವಾಕ್ಯನ, ದೇವರ ರಾಜ್ಯನ ತಿರುಗಿ ನೋಡ್ಬೇಕಂದ್ರೆ ಅಷ್ಟು ಇಷ್ಟಪಡ್ತೀರಾ? ಎಲ್ಲಾರು ನಿಮ್ ಕೈಲತ್ತಿ ಮೇಲಕ್ಕೆ ಎಲ್ಲಾರು ದೇವರನ್ನ ತಿರುಗಿ ನೋಡಕ್ಕೆ ಇಷ್ಟನಾ? ಈಗ ಈ ವಾಕ್ಯ ನಾವು ಕೇಳಿದ್ರೆ ಕೈನವ್ರು ಓದಿ ಆ ವಾಕ್ಯನ. ಆದ ಕಾರಣ ನೀನು ನಿನ್ನ ಜನರಿಗೆ ಹೀಗೆ ಹೇಳು, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಕಡೆಗೆ ಪುನಃ ತಿರುಗಿ ನನ್ನ ಕಡೆಗೆ ಪುನಃ ತಿರುಗಿಕೋ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಅಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ದೇವರು ನಮ್ಗೆ ಹೆಚ್ಚಿಸ್ತಾ ಇದ್ದಾರೆ ಅಂತಂದ್ರೆ ನಾವು ಹೋಗ್ತಾ ಇರೋಂಥ ದಾರಿ, ನಾವು ನಡೀತಾರಂತ ರೀತಿ, ನಾವು ಮಾಡ್ತಾರಂತ ಕೆಲಸಗಳು, ನಾವು ಮಾಡೋಂಥ ಮಾರ್ಗಗಳು ಸರಿ ಇದೆಯಂತ ನಾವೇ ಮತ್ತೆ ಏನ್ ಮಾಡ್ಬೇಕು? ಪರೀಕ್ಷಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಪರೀಕ್ಷಿಸಿಕೊಂಡು ದೇವರ ಮರೆಯದೆ ನಾವು ಪುನಃ ತಿರುಗಿಕೊಳ್ಬೇಕು. ಹಲ್ಲೆಲೂಯಾ. ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಏನಾದ್ರೂ ಒಂದು ತಡೆಗಳು ಇರ್ತವೆ, ಸಮಸ್ಯೆಗಳಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಏನಾದ್ರೂ ಒಂದು ಇರುತ್ತೆ. ಅದಕ್ಕೆಲ್ಲ ಅನೇಕ ಸಮಯ ನಾವು ದೇವರನ್ನ ಬಿಟ್ಟು ಮುಂದೆ ಹೊರಟೋಗಿರ್ತೀರಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರನ್ನ ತಿರುಗಿ ನೋಡಿರೋದಲ್ಲ, ಅನೇಕ ಸಮಯ ನಾವು ದೇವರನ್ನ ಬಿಟ್ಟು ಮುಂದೆ ಪಾಸ್ ಆದ ನಂತರ ಆಮೇಲೆ ಯೋಚನೆ ಮಾಡ್ತೀವಿ. ಹಲ್ಲೆಲೂಯಾ. ನಾವು ದೇವರನ್ನ ಮೊರೆ ಇಡಬೇಕಾಗಿತ್ತು ಅಂತ. ಹಲ್ಲೆಲೂಯಾ. ದೇವರನ್ನ ನಾವು ಹೋಗ್ಬೇಕಾಗಿತ್ತು, ನಾವು ಆಮೇಲೆ ಮರೆ ಇರ್ತೀವಿ. ಫಸ್ಟ್ ದೇವರನ್ನ ಬಿಟ್ಟು ಮುಂದೆ ಹೊರಟು ಬಿಡ್ತೀರಿ, ಆಮೇಲೆ ದೇವರಿಗೆ ಹೇಳ್ತೀರಿ ದೇವರಿಗೆ ಹೇಳ್ಬೇಕಾಗಿತ್ತು ಅಂತ. ಹಲ್ಲೆಲೂಯಾ. ಆದ್ರೆ ದೇವರಿಗೆ ಹೆಚ್ಚಿಸ್ತಾ ಇದ್ದಾರೆ ಪುನಃ ತಿರುಗಿಕೋ ಅಂತ. ಹಲ್ಲೆಲೂಯಾ. ಆ ನೋಡಿ ಜಕ್ಕರನ ಮತ್ತ ಆ ಜನರಿಗೆಲ್ಲ ಹೇಳುವಂತ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಆತನ ಸಂಗಡ ಜನರಿಗೆಲ್ಲರೂ ಹೇಳುವಂತ ದೇವರು ವಾಗ್ದಾನ ಮಾಡಿದ್ದಾರೆ. ಇವತ್ತು ಸಹ ನಾವು ದೇವರು ನಮ್ಗೆ ಪುನಃ ತಿರುಗಿಕೋ ಅಂತ ದೇವರಿಗೆ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮಲ್ಲಿ ಏನಾದ್ರೂ ತಪ್ಪುಗಳಿತ್ತಂದ್ರೆ ಈ ಒಂದು 5ನೇ ತಿಂಗಳಲ್ಲಿ ಕೊಟ್ಟಂತ ಈ ವಾಗ್ದಾನ ಇಟ್ಟು ನಮ್ಮಲ್ಲಿ ಏನಾದ್ರೂ ಕಷ್ಟಗಳಿತ್ತು ದೇವರೇ ಅಪ್ಪ, ಈ ದಿನದಲ್ಲಿ ಒಂದು ಹೊಸ ದಿನದಲ್ಲಿ ಕರ್ತನೆ ನಿಮ್ಮ ಸಂಗಡ ಕರ್ತನೆ, ನಿಮ್ಮ ರಾಬಣ್ಯಕ್ಕೆ ನಮ್ಮನ್ನು ಸಿದ್ಧರಾಗಿ ನಿಮ್ಮ ದೇಹ ನನಗೆ ಹಂಚಿಕೊಡುವಂತಕ್ಕೆ ನೀವು ಸಿದ್ಧರಾಗಿದ್ರಪ್ಪ. ನಾನು ಮಾಡಿದ ಒಂದೊಂದು ಕಾರ್ಯಗಳು ಸ್ವಾಮಿ ನಾನು ತಪ್ಪಾಗಿ ಮಾಡಿದ್ರೆ ಕರ್ತನೆ, ನಾನು ಮತ್ತೆ ನಿನ್ನ ಕಡೆ ಹಿಂದೆ ತಿರುಗಿ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರೇ ಅಂತ ಎಲ್ಲರೂ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾದ ದೇವರು ನಮ್ಮನ್ನು ಕ್ಷಮಿಸ್ತಾರೆ. ಹಲ್ಲೆಲೂಯಾ. ಆತನ ರೆಕ್ಕೆಯಲ್ಲಿ ನಮ್ಮನ್ನ ಮನೆ ಮಾಡಿಸ್ಕೊಳ್ತಾರೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಎಲ್ಲರೂ ವಾಕ್ಯ ಕೈ ಇಟ್ಕೊಳ್ಳಿ. ಒಂದು ನಿಮಿಷ ವಾಕ್ಯ ಮೇಲೆ ಕೈ ಇಟ್ಟು ಅರ್ಥ ಆದವರು ನೇರ ಮಟ್ಟಲಾಗಿ ಪ್ರಾರ್ಥನೆ ಮಾಡಿ.